ಕಳೆದ ಹಲವು ಸಂಚಿಕೆಗಳಲ್ಲಿ ತಾವು ಅಗ್ನಿಶ್ರೀಧರ್ ಅವರು ಅಗ್ನಿಪಥದಲ್ಲಿ ಅಂದರೆ ಆ ಒಂದು ಮಾಂತ್ರಿಕರ ಜಾಡಿನಲ್ಲಿ ಹಿಡಿದು ಹೋಗಿ ಅಲ್ಲಿ ಏನೆಲ್ಲ ಅನುಭವಗಳನ್ನ ಪಡೆದಿದ್ದಾರೆ ಅಂತ ಅನ್ನೋದನ್ನ ನೋಡಿದಿರಿ. ಈಗ ಖುದ್ದು ಅಗ್ನಿಶ್ರೀಧರ್ ಅವರೇ ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ ಅವರನ್ನ ಸ್ವಾಗತಿಸೋಣ. ಅಗ್ನಿಶ್ರೀಧರ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ, ಈ ಮಾಂತ್ರಿಕರ ಜಾಡು ಅಂತಹ ಜಗತ್ತಿನಲ್ಲಿ ಒಬ್ಬ ಪತ್ರಕರ್ತ ಹೋಗಿದ್ದಾರೆ ಅಂತಂದ್ರೆ ಅಂತಹ ಒಂದು ಆಶ್ಚರ್ಯ ಅನ್ಸುತ್ತೆ. ಮತ್ತೆ ಅಂತ ಒಂದು ಅನುಭವ ಪಡಿಬೇಕು ಅಂತ ನಿಮ್ಗೆ ಅನ್ಸಿದ್ಯಾಕೆ ಅಂತ? ಮೊದಲನೇದಾಗಿ ಆ ಅನುಭವಗಳು ನನಗೆ ಆಗ್ತಾ ಇದ್ದಾಗ ನಾನು ಪತ್ರಕರ್ತ ಆಗಿರಲಿಲ್ಲ. ನಾನಿನ್ನೂ ನನ್ನ ಪತ್ರಿಕೆ ಶುರು ಮಾಡಿರಲಿಲ್ಲ, ಬರೆಯೋದಕ್ಕೂ ಹೊರಟಿರಲಿಲ್ಲ, ಮತ್ತು ಓದ್ತಿದ್ದೆ. ನನಗೆ ಚಿಕ್ಕಂದಿನಿಂದಲೂ ಬಂದಿರೋ ಒಂದು ಗುಣ ಅಂದರೆ ಭಾಳ ವ್ಯಾಪಕವಾಗಿ ಓದೋದು. ಸೊ ಅದು ಇವತ್ತಿಗೂ ಕೂಡ, ಈ ಕ್ಷಣಕ್ಕೂ ಕೂಡ ನನ್ನ ಒಳಗೆ ನಾನು ಬೆಳೆಸ್ಕೊಂಡಿರೋ ಒಂದು ಹವ್ಯಾಸ ಅಥವಾ ಒಂದು ಶಿಸ್ತು. ಈ ಕ್ಷಣದಲ್ಲಿ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ, ಬೆಂಗಳೂರಿನ ಒಬ್ಬ ಅತ್ಯಂತ ಶ್ರೀಮಂತ ಉದ್ಯಮಿ ಅಂದರೆ ಅವರ ಹೆಸರು ನಾನು ಹೇಳಬಾರ್ದು, ಯಾಕೆಂದರೆ ಅವ್ರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಬಯಸೋದಿಲ್ಲ ಅದನ್ನು. ಆದರೆ ಆ ಕಂಪನಿ ತಯಾರಿಸಿರೋ ಬಿಸ್ಕೆಟ್ಗಳನ್ನ ನಾವು ಇಲ್ಲಿ ಕರ್ನಾಟಕದಲ್ಲಿ ಎಲ್ಲರೂ ಅಥವಾ ಇಂಡಿಯಾದಲ್ಲಿ ಎಲ್ಲರೂ ಇಡೀ ವಿಶ್ವಕ್ಕೆ ಹೋಗುತ್ತೆ. ಆ ಕಂಪನಿಯ ಮಾಲೀಕ ಮೊದಲು ವರ್ಷಕ್ಕೆ ಒಂದು 10 ದಿನ 15 ದಿನ ಈ ರೀತಿ ಬರ್ತಾಯಿದ್ರು ತಿರುವಣ್ಣಾಮಲೆಗೆ. ಈಗ ಸುಮಾರು 3 ವರ್ಷಗಳಿಂದ ಈ ಕಡೆಗೆ ಸುಳಿದೇ ಇಲ್ಲ, ಅಲ್ಲೇ ಇದ್ದಾರೆ. ಅತಿ ಸಾಧಾರಣವಾದ ಬಟ್ಟೆ, ಅಲ್ಲಿ ಸಾಧಾರಣ ಇವರು ಹಾಕ್ಕೊಳ್ಳೋ ಹಾಗೆ ಈ ಸಂತರು ಹಾಕ್ಕೊಳ್ಳೋ ಬಟ್ಟೆ, ಮತ್ತು ಅಲ್ಲಿ ಯಾರಾದರೂ ಗೊತ್ತಿರೋರು ಹೋದರೆ, ಈಗ ನಮ್ಮ ರೀತಿ ಅವ್ರ ಬಗ್ಗೆ ತಿಳ್ಕೊಂಡಿರೋರು ಸಾರ್ ಅಂತ ಹೋದರೆ ನಮ್ಮ ಮುಖ ನೋಡೋದಿಲ್ಲ, ಸುಮ್ಮನೆ ತಲೆಕ್ಷನ್ ಕೊಟ್ಟೋಗ್ತಾರೆ. ಅಲ್ಲಿ ಹೋಗ್ತಾ ಇರ್ತಾರೆ. ಮತ್ತು ಒಂದು ಸಾರಿ ಮಾತ್ರ ಭಾಳ ಹಿಂದೆ ಅವ್ರ ಜೊತೆ ಕೂತ್ಕೊಂಡಾಗ ಅವ್ರಿಗೆ ಗೊತ್ತಿಲ್ಲ ನಾನು ಯಾರು ಅಂತ ಗೊತ್ತಿಲ್ಲ, ನಾನು ಬೆಂಗಳೂರಿನ ಬಂದು ಗೊತ್ತು. ಏನು ಸರ್ ನೀವು ಅಷ್ಟು ದೊಡ್ಡ ಒಂದು ಎಂಪೈರ್ ಇತ್ತು ಬಿಟ್ಟು ಯಾಕೆ ಬಂದ್ರಿ, ಏನು ಭ್ರಮನಿರಸನ ಆಯಿತು? ಎರಡು ಭ್ರಮನಿರಸನ ಏನಾಗಲಿಲ್ಲ, ಅಲ್ಲಿ ಇನ್ನು ಹೆಚ್ಚು ನಾನು ಮಾಡೋದು ಏನೂ ಇರಲಿಲ್ಲ, ಇನ್ನೆಲ್ಲ ನಾನು ನೋಡ್ಕೊಳ್ತಿದ್ದಾರೆ, ನನಗೆ ಸಾಕು ಅನಿಸ್ತು, ನಾನು ಇಲ್ಲಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ ಹಿಯರ್. ಮೈ ಮೈಂಡ್ ವರ್ಕ್ಸ್ ಓನ್ಲಿ ಆನ್ ಮೈ ಮೈಂಡ್ ನಾವು, ನಥಿಂಗ್ ಎಲ್ಸ್. ಅದೇ ಕೆಲಸವನ್ನು ಅಲ್ಲಿ ನಾನು ಇದನ್ನು ಹುಡ್ಕೊಂಡು ಹೋಗಲಿಲ್ಲ ಕಲ್ಕಟ್ಟಾಗೆ. ನಾನು ಅದನ್ನು ನನ್ನ ಪುಸ್ತಕದಲ್ಲಿ ಹೇಳ್ತೀನಿ, ಆಧುನಿಕ ಮಾಂತ್ರಿಕರ ಜಾಡಿನಲ್ಲಿ ಅನ್ನೋ ಈ ಅನುಭವಗಳನ್ನ ನಾನು ಭಾಳಷ್ಟು ಸಾರಿ ನಮ್ಮವ್ರಿಗೆ ಹೇಳ್ಕೊಳ್ತಿದ್ದೆ. ನನ್ನ ಲೇಖನದಲ್ಲಿ ಬಿಡಿಯಾಗಿ ಬರೀತಿದ್ದೆ. ಆಗ ನನ್ನ ಕೆಲವು ಸಾಹಿತಿ ಮಿತ್ರರು ಅದನ್ನು ಒಟ್ಟಾರೆಯಾಗಿ ದಾಖಲಿಸಿ ಆ ರೆಕಾರ್ಡ್ ಆಗಿಬಿಡಲಿ, ಏನೇನು ನೋಡಿದ್ದೀರಿ ಕಂಡಿದ್ದೀರಿ ಅನ್ನೋ ರೆಕಾರ್ಡ್ ಆಗಲಿ ಅಂತ ಹೇಳಿ ಆದಷ್ಟು ಉತ್ಪ್ರೇಕ್ಷೆ ಇಲ್ಲದೆ ನನ್ನ ದಾದಾಗಿರಿಯ ದಿನಗಳು ನೋಡಿರಬೇಕು. ದಾದಾಗಿರಿಯ ಬಗ್ಗೆ ಅದುವರೆಗೂ ಬಹಳ ವೈಭವೀಕೃತ ವರದಿಗಳೇ ಇರ್ತಿದ್ವು. ಬಟ್ ಅದು ತಣ್ಣಗೆ, ಯಾಕೆಂದ್ರೆ ನಾನು ಇದ್ದವನು, ಆ ಫೀಲ್ಡಲ್ಲಿ ಇದ್ದವನು, ಆ ವಲಯದಲ್ಲಿ ಇದ್ದವನು, ಆ ಜಗತ್ತಿನಲ್ಲಿ ಸುತ್ತಾಡಿ ಬಂದಿದ್ದವನು, ಆಡಿ ತಿಳಿದಿದ್ದವನು. ಹಾಗೆ ಇಲ್ಲಿ ಇವತ್ತಿನ ಆಧುನಿಕ ಮಾಂತ್ರಿಕರು, ಈ ಆಧುನಿಕ ಮಾಂತ್ರಿಕರು ದೆವ್ವಗಳ ಹಿಂದೆ ಹೋಗೋದಿಲ್ಲ, ಅಥವಾ ಈ ಒಂದು ಏನೋ ಒಂದು ಶಕ್ತಿಯನ್ನು ಇಟ್ಕೊಂಡು ಅದರಿಂದ ಹಣ ಸಂಪಾದನೆ ಮಾಡಬೇಕು, ಅಥವಾ ಯಾರೋ ಹೆಣ್ಣು ಮಕ್ಕಳನ್ನ ಒಲಿಸ್ಕೊಳ್ಬೇಕು, ವಶೀಕರಣ ಮಾಡ್ಕೋಬೇಕು, ಈಗ ಹೋಗೋದಿಲ್ಲ. ಅವ್ರು ಇಡೀ ತುಡಿತಾ ಇರೋದು ಒಂದು ಫ್ರೀಡಮ್ ಟು ರಿಯಲೈಸ್, ಏನು ಬೇರೆ ಏನಾದ್ರು ಕಾಣುತ್ತಾ ನಮಗೆ, ಬೇರೆ ಏನಾದರೂ ಇದೆಯಾ? ಅದಕ್ಕೋಸ್ಕರ ಅವರು ಎಲ್ಲವನ್ನು, ಈ ಜಗತ್ತು ಕೊಡಬಹುದಾದ ಎಲ್ಲವನ್ನು, ಅದು ಏನೇನೋ ಸಾಮಾನ್ಯ ಮನುಷ್ಯನಿಗಿರುತ್ತೋ ಆ ಎಲ್ಲವನ್ನೂ ನಿರಾಕರಿಸಿ ಅದ್ರ ಹಿಂದೆ ಹೋಗ್ತಾರೆ. ಅಂದರೆ ನೀವು ತಾರಾಪೀಠಕ್ಕೆ ಹೋದಾಗ ನಿಮ್ಗೊಂದು ಕಲ್ಪನೆ ಇರುತ್ತೆ, ಈ ರೀತಿ ಇರ್ಬೋದು ಆ ಲೋಕ ಅನ್ನೋದು. ನಿಮ್ಗೆ ಅಲ್ಲಿ ಹೋದಾಗ ಏನನ್ನಿಸ್ತು? ಆ ನಿಮ್ಮ ಕಲ್ಪನೆಗೆ ತಕ್ಕನಾಗಿತ್ತು ಅಥವಾ ಬೇರೆದೇ ಲೋಕ ಅಂತ ಅನಿಸ್ತು, ವಿಚಿತ್ರ ಅಂತ ಅನಿಸ್ತು? ನಿಮ್ಮ ಮೊದಲ ರಿಯಾಕ್ಷನ್ ಏನಿತ್ತು ನಿಮ್ಗೆ ಅಲ್ಲಿ ಹೋದಾಗ? ಇವತ್ತು ನನಗೆ ಎರಡು ತೀವ್ರವಾಗಿ ಸೆಳೆದಿರೋದು ಎರಡು. ಒಂದು, ಈ ರೀತಿ ಆಧುನಿಕ ಮಾಂತ್ರಿಕರು ನೇರವಾಗಿ ತಮ್ಮ ಮನಸ್ಸಿನ ಮೇಲೆ ಹಿಡಿತ ಸಾಧಿಸೋದಕ್ಕೆ ಹೋಗ್ತಾ ಇರೋ ಈ ಸಾಧಕರು. ಅದೇ ರೀತಿ ಕ್ವಾಂಟಮ್ ಸೈನ್ಸ್ ಅಂತ ಇದೆ, ಕ್ವಾಂಟಮ್ ಫಿಸಿಕ್ಸ್, ಕ್ವಾಂಟಮ್ ಭೌತಶಾಸ್ತ್ರ ಅಂತ. ಅಲ್ಲಿರೋ ವ್ಯಕ್ತಿಗಳು ಇವತ್ತು ಮಾತನಾಡ್ತಾ ಇರೋ ರೀತಿ ಇದಕ್ಕಿಂತಲೂ ಹೆಚ್ಚು ಭಿನ್ನವಾಗಿಲ್ಲ. ಅಲ್ಲಿ ಜಾನ್ ವೀಲರ್ ಅನ್ನೋ ಒಬ್ಬ ದೊಡ್ಡ ಕ್ವಾಂಟಮ್ ಫಿಸಿಸಿಸ್ಟ್ ಇನ್ನೊಬ್ಬ ರಿಚರ್ಡ್ ಫೈನ್ಮನ್ಗೆ ಒಂದು ಕಡೆ ಹೇಳ್ತಾನೆ, ಇದಾಗಲೇ 40 ವರ್ಷದ ಹಿಂದಿನ ಮಾತು. ಆಗ ಒಂದು ಸಾರಿ ಫೋನ್ ಮಾಡಿ ಬೆಳಗ್ಗೆನೇ ಹೇಳ್ತಾನೆ ಅವನು, ಫೈನ್ಮನ್ ನನಗೊಂದು ಅನುಮಾನ ಬಂದುಬಿಟ್ಟಿದೆ, ಅದು ಅನುಮಾನನೋ ಅಲ್ವೋ ಏನೋ ಗೊತ್ತಿಲ್ಲ, ನೀನು ಅದನ್ನು ಇಬ್ಬರೂ ನೊಬೆಲ್ ಪ್ರೈಸ್ ತೊಗೊಂಡಿದ್ದಾರೆ ಫಿಸಿಕ್ಸಲ್ಲಿ, ಭಾಳ ದೊಡ್ಡ ಹೆಸರುಗಳು, ಐನ್ಸ್ಟೈನ್ ಥರ ಹೆಸರುಗಳವರು. ಇಡೀ ಜಗತ್ತು, ನಾವು ಕಾಣ್ತಾ ಇರೋ ಈ ವಿಸ್ತಾರವಾದ ಜಗತ್ತು, ನಾವು ಮನುಷ್ಯರು ಎಲ್ಲ ಸೇರಿ ಕೇವಲ ಒಂದೇ ಒಂದು ಎಲೆಕ್ಟ್ರಾನ್ ಆಡ್ತಿರೋ ಆಟ ಅನಿಸುತ್ತೆ. ನಾನು, ನೀನು, ಈ ಗ್ರಹಗಳು, ಈ ನಕ್ಷತ್ರಗಳು, ಈ ನಕ್ಷತ್ರ ಪುಂಜ, ಈ ಆಕಾಶ ಇವೆಲ್ಲವೂ ಕೂಡ ಒಂದೇ ಒಂದು ಎಲೆಕ್ಟ್ರಾನ್ ಎಷ್ಟು ವೇಗವಾಗಿ ಸುತ್ತಿ ನಮ್ಮನ್ನು ನಿರ್ಮಿಸಿದೆ ಅನಿಸುತ್ತೆ. ಅಂದರೆ ಇದು ನಿಜವಾಗ್ಲೂ ಯೋಚನೆ ಮಾಡು, ಇದ್ರ ಬಗ್ಗೆ ನೀನು ಹುಡುಕು ಅಂತ ಹೇಳ್ತಾರೆ. ಇವತ್ತು ಆ ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಅದೇ ಒಂದು ದೊಡ್ಡ ಥಿಯರಿ ಆಗಿದೆ, 1 ಎಲೆಕ್ಟ್ರಾನ್ ಥಿಯರಿ ಅಂತ. ನಾನು, ನೀವು ಇಲ್ಲಿ ಕಾಣ್ತಾ ಇರೋ ಈ ದೃಶ್ಯ, ಈ ಟಿವಿಗಳು, ಇದು ಎಲ್ಲವೂ ಕೇವಲ ಒಂದೇ ಒಂದು ಎಲೆಕ್ಟ್ರಾನ್ ಪದೇ ಓಡಾಡಿ, ಆ ಫಾಸ್ಟ್ನಲ್ಲಿ ಓಡಾಡಿ
ಈ ಆಟಮ್ಗಳು ಇದೆಲ್ಲವೂ ನಿರ್ಮಿಸಿದೆ. ಅಂತಹ ಲೋಕಕ್ಕೂ ವಿಜ್ಞಾನಕ್ಕೂ ಎಸ್, ಅದನ್ನ ಇವತ್ತು ಇದನ್ನ ಈ ಆಧುನಿಕ ಮಾಂತ್ರಿಕರು ಇದಾರಲ್ಲ, ಇವತ್ತಲ್ಲಿ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳಿದ್ದಾರೆ, ಭಾಳ ದೊಡ್ಡ ಬರ್ತಿದಾರಲ್ಲ. ಅಲ್ಲಿ ನನಗೆ ಸಿಕ್ಕಿದ ಒಬ್ಬ ತಪನ್, ಇನ್ನೂ ಶುರುವಾಗಿಲ್ಲ, ಇಲ್ಲಿ ಸ್ಟಾರ್ಟಿಂಗ್ ಬಂದು ಹೋದ್ರು ಅವರು. ಆ ತಪನ್ ಅನ್ನೋರು ನನಗೊಂದು ಸಾರಿ ಹೇಳ್ತಾರೆ, ನಾನು ತುಂಬ ಆಳವಾಗಿ ಓದ್ತೀನಿ ಅಂತ ಗೊತ್ತಲ್ಲ, ಒಂದು ಸಾರಿ ಪಾಂಡಿಚೇರಿಯಲ್ಲಿ ಕೂತ್ಕೊಂಡಾಗ ನನ್ನ ಕೇಳಿದ್ರು, ಈ ಜಗತ್ತಿನ ವಿಸ್ತಾರ ಯಾವ ಥರ ಯೋಚನೆ ಮಾಡಿದ್ಯಾ ಶ್ರೀಧರ್ ಅಂತ. ಭಾಳ ದೊಡ್ಡ ವಿಸ್ತಾರ ಇದೆ, ಇನ್ಫಿನಿಟ್. ನೋ, ಇಟ್ ಈಸ್ ನಾಟ್ ಇನ್ಫಿನಿಟ್, ಇಟ್ ಈಸ್ ಫೈನೈಟ್. 96 ದಶಲಕ್ಷ ಮೈಲಿ ಇದೆ, ಅಲ್ಲಿಂದ ಇಲ್ಲಿ ಈ ತುದಿಯಿಂದ ಆ ತುದಿಗೆ ಡಯಾಮೀಟರ್ 96 ಕೋಟಿ ಜ್ಯೋತಿರ್ವರ್ಷ. ಅಂದರೆ ಒಂದು ಲೈಟ್ ಒಂದು ಸೆಕೆಂಡ್ಗೆ 1,86,000 ಮೈಲಿ ವೇಗದಲ್ಲಿ ಹೋಗ್ತದೆ ಬೆಳಕಿನ ಕಿರಣ, ಫೋಟಾನ್ಗಳು. ಅದು 9,600 ಕೋಟಿ ವರ್ಷಗಳ ಹೋದರೆ ಆ ತುದಿಯಿಂದ ಈ ತುದಿಗೆ ಹೋಗ್ತದೆ. ಆ ತುದಿಯ ಸೆಂಟ್ರ್ ನೀನು ಅಂತ ಗೊತ್ತಾ? ನಾವು ಬೀಚ್ ಮುಂದೆ ಕೂತಿದ್ದೀವಿ, ರಾತ್ರಿ 10 ಗಂಟೆ ಆಗಿರಬೇಕು, 10-10:30 ಆಗಿದೆ. ಸ್ವಲ್ಪ ಮೈಂಡ್ ಎಕ್ಸ್ಪ್ಯಾಂಡ್ ಆಗಲಿ ಅಂತೇಳಿ ಸ್ವಲ್ಪ ಅವರೇ ನನಗೆ ಗಾಂಜಾ ಕೊಟ್ಟಿದ್ರು. ಆಗ ಕೇಳಿದಾಗ ಆ ಆಕಾಶ, ಆ ಸಮುದ್ರ, ಹೆಂಡಿಲ್ದ ಸಮುದ್ರ, ಅಲ್ಲಿ ಕೂತ್ಕೊಂಡಾಗ ನೀನು ಸೆಂಟ್ರ್, ಅಥವಾ ನಮ್ಮ ಭೂಮಿಲಿರೋ ಪ್ರತಿಯೊಬ್ಬನು ಅದು ಸೆಂಟ್ರ್. ಅಂದರೆ ನನ್ನಿಂದ ಈ ಹೊರಟು ಇಷ್ಟು ದೊಡ್ಡ ವಿಶ್ವದ ಸೆಂಟ್ರ್, ನಾನು ಕೇಂದ್ರ ಅಂತ ಯಾವತ್ತಾದ್ರೂ ಅಲ್ಲ. ಈ ಶವಾರಾಧನೆಗೂ ಅಥವಾ ಈ ರೀತಿಯ ಒಂದಕ್ಕೂ ಆ ಗಾಂಜಾ ಸೇವನೆಗೂ ಏನದು ಏನು ಸಂಬಂಧ ಇದೆ ಅಂತಂದ್ರೆ ಕಾನ್ಸಂಟ್ರೇಷನ್ ಅಥವಾ ಆ ಲೋಕಕ್ಕೆ ಹೋಗ್ಲಿಕ್ಕೆ? ನಾನು ಇಲ್ಲಿ ನೀವು ಒಂದೇನಾಗಿದೆ, ಇಲ್ಲಿ ಒಂದು ಮೊದಲನೇ ಪಾರ್ಟ್ ಬಂದಿದೆ. ಇವರು ಹೇಗೆ ನಡ್ಕೊಳ್ತಾರೆ, ಆ ಶವ ಸಾಧಕರಲ್ಲ ಇವರು, ಶವ ಸಂವಾದಕರು. ದೇರ್ ಇಸ್ ಎ ಡಿಫ್ರೆನ್ಸ್. ಶವ ಸಾಧನೆ ಅಂತ ಹೇಳಿದ್ರೆ ಈ ಊಡು ಅಂತ ಹೇಳ್ತಾರೆ, ಶವಕ್ಕೆ ಜೀವ ಬರ್ಸೋದು, ಕೂರಿಸ್ಕೊಳ್ಳೋದು ಸಾಧ್ಯನ, ಇದ್ರ ಬಗ್ಗೆ ಈ ಪ್ರಯತ್ನದಲ್ಲಿ ಹೋಗೋರು. ಇವ್ರು ಯಾರೂ ಅದಕ್ಕೆ ಹೋಗೋದಿಲ್ಲ. ಇವ್ರು ಹೋಗೋದು ಆ ಶವಗಳ ಮೇಲೆ ದೃಷ್ಟಿ ನೆಟ್ಟು ಮೆಡಿಟೇಷನ್ ಮಾಡ್ತಾ ಇರ್ತಾರೆ. ಸಿಲೋನ್ನಲ್ಲಿ ಒಂದು ದೊಡ್ಡ ಪಂಥ ಇದೆ, ಒಂದು ಕಲ್ಟ್. ಅದೇ ರೀತಿ ಈ ತಾರಾಪೀಠ ಅಥವಾ ವಾರಣಾಸಿ, ಎಲ್ಲೆಲ್ಲಿ ಈ ಸ್ಮಶಾನ, ಈ ಧ್ವನಿಗಳಿರ್ತವೋ ಅಲ್ಲೆಲ್ಲೂ ಇದೆ. ಈವನ್ ಬಹಳಷ್ಟು ದರ್ಗಾಗಳಲ್ಲಿ ಅವರು ಆ ದರ್ಗಾ ಮುಂದೆ ಕೂತ್ಕೊಂಡಾಗ ಶವ ನಿಮಗೆ ಕಾಣೋದಿಲ್ಲ, ಆ ಗೋರಿ ಮಾತ್ರ ನಿಮಗೆ ಕಾಣುತ್ತೆ. ಆ ಗೋರಿ ಮುಂದೆ ಕೂತ್ಕೊಂಡಾಗ ಆ ಚೇತನ, ಆ ದೇಹದಲ್ಲಿ ಇದ್ದ ಚೇತನ ಇನ್ನೂ ಇದೆಯೇನೋ. ಯಾಕೆಂದ್ರೆ ಇವತ್ತು ನಮ್ಗೆ ಇನ್ನೂ ಕೂಡ ಈ ಕ್ಷಣದಲ್ಲೂ ಕೂಡ ವಿಜ್ಞಾನ ಪರಿಗಣಿಸದೇ ಇರೋ ಸಂಗತಿ ಅಂದರೆ ಕಾನ್ಷಿಯಸ್ನೆಸ್, ಪ್ರಜ್ಞೆ. ಬಹಳ ಜನ ಗೊತ್ತಿಲ್ಲ, ಇವತ್ತಿಗೂ ಕೂಡ ವಿಜ್ಞಾನ ಕಾನ್ಷಿಯಸ್ನೆಸ್ನ ಒಪ್ಕೊಂಡಿಲ್ಲ. ಅದ್ರ ಬಗ್ಗೆ ನಮಗೆ ಏನೂ ಗೊತ್ತಾಗಿಲ್ಲ. ಜಸ್ಟ್ ಐ ಎ ಬಾಡಿ, ಆ ಬಾಡಿನಲ್ಲಿ ನಮ್ಮ ಬ್ರೈನ್ ಇದೆ, ಬ್ರೈನ್ನ ಪ್ರಾಡಕ್ಟ್ ನಾವು ಅನ್ನೋ ರೀತಿ ಥಿಂಕ್ ಮಾಡ್ತಿದ್ದಾರೆ. ಆದರೆ ಈಗ ಕ್ವಾಂಟಮ್ ಸೈಂಟಿಸ್ಟ್ಗಳು ಇಟ್ ಈಸ್ ಎ ಅಬ್ಸರ್ವರ್ ಕ್ರಿಯೇಟೆಡ್ ಯೂನಿವರ್ಸ್ ಅಂತ ಹೇಳ್ತಿದ್ದಾರೆ. ನೀನು ನೋಡ್ತಾ ಇದೆಯಲ್ಲ, ನಿನ್ನ ಇಡೀ ಜಗತ್ತು ನೀನು ನೋಡ್ತಾ ಕ್ರಿಯೇಟ್ ಮಾಡ್ತಿದೀಯಾ. ಇವ್ರು ಯಾಕೆ ಶವಗಳ ಮೇಲೆ ನೋಡ್ತಾರೆ ಅಂದರೆ, ನನ್ನ ಮೈಂಡ್ ಬೇರೆ ಎಲ್ಲೂ ಹೋಗದೇ ಇರಲಿ, ನಾನೂ ಕೂಡ ಎಂಡ್ನಲ್ಲಿ ಇರೋದು ಲೈಫಿಗೆ ಒಂದೇ ಒಂದು ದ್ವಂದ್ವ ಅಂತ ಹೇಳಿದ್ರೆ, ಆಪೋಸಿಟ್ಗಳು ಅಂತ ಹೇಳಿದ್ರೆ, ಬದುಕಿಗಿರೋದು ಸಾವು ಮಾತ್ರ. ಮತ್ತು ಸಾವು ನೀವು ಬದುಕು ಹೇಗಾದರೂ ಅಟ್ಕೊಂಡೋಗಲಿ, ಸಾವು ಎಲ್ಲಕ್ಕೂ ಅಂತಿಮ ತೆರೆ ಎಳೆಯುತ್ತೆ ಮತ್ತು ಎಲ್ಲರನ್ನೂ ಈಕ್ವಲ್ ಮಾಡಿಬಿಡುತ್ತೆ. ಅಗ್ನಿಶ್ರೀಧರವರೇ, ನಾನು ಇನ್ನಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ಈ ಶವ ಸಂವಾದಕರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳೋಣ, ಮತ್ತು ಅವರ ಅನುಭವ ಹೇಗಿತ್ತು, ಅಂತಹ ಅನುಭವ ನಿಜಕ್ಕೂ ಸಾಮಾನ್ಯರಿಗೆ ಬೇಕಿದ್ರೆ ಅದು ಹೇಗೆ ಹೆಲ್ಪ್ ಆಗುತ್ತೆ, ಈ ಎಲ್ಲ ವಿಚಾರಗಳನ್ನ ಮಾತಾಡೋಣ. ಅದಕ್ಕೂ ಮುನ್ನ ಒಂದು ಬ್ರೇಕ್.